ದಿನಾಂಕ 8-10-2025 ಸಂಜೆ ಜಮಖಂಡಿ ತಾಲೂಕಿನ ಅಲಗೂರು ಗ್ರಾಮದ ನಿವಾಸಿ ಮತ್ತು ಪತ್ರಿಕಾ ವರದಿಗಾರರಾಗಿ ಕೆಲಸ ಮಾಡ್ತಾ ಇದ್ದ ಬಸವರಾಜ ರಾಮಪ್ಪ ಖಾನಗೊಂಡ, ವಯಸ್ಸು 40 ವರ್ಷ. ಎಂಬ ವ್ಯಕ್ತಿ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಮದರಕಂಡಿ ಗ್ರಾಮದ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಮೃತರ ಪತ್ನಿ ನೀಡಿದ ದೂರಿನ ಆಧಾರದ ಮೇಲೆ ಈ ಘಟನೆಯನ್ನು ಆರಂಭದಲ್ಲಿ ಹಿಟ್ ಆ್ಯಂಡ್ ರನ್ ಪ್ರಕರಣ ಅಂತ ವರದಿ ಮಾಡಲಾಗಿತ್ತು ಮತ್ತು ಭಾರತೀಯ ನ್ಯಾಯ ಸಂಹಿತಾ ಹಿಟ್ ಆ್ಯಂಡ್ ರನ್ ಸೆಕ್ಷನ್ 106ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಆದಾಗ್ಯೂ ತನಿಖೆಯ ಸಮಯದಲ್ಲಿ ಜಮಖಂಡಿ ಗ್ರಾಮೀಣ ಪೊಲೀಸರು ಅಪಘಾತದ ಸ್ವರೂಪದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ತಾಂತ್ರಿಕ ಪುರಾವೆಗಳ ವಿವರವಾದ ವಿಶ್ಲೇಷಣೆ ಮತ್ತು ತೆರಡಾಲ್ ಮದರಕಂಡಿ ಜಮಖಂಡಿ ಮಾರ್ಗದಲ್ಲಿ ಸ್ಥಳೀಯ ವಿಚಾರಣೆಗಳು ಆಕಸ್ಮಿಕ ಡಿಕ್ಕಿಗೆ ಹೊಂದಿಕೆಯಾಗದ ವ್ಯತ್ಯಾಸಗಳನ್ನು ಬಹಿರಂಗಪಡಿಸಿದವು. ತನಿಖಾ ತಂಡವು ಶೋಧ ಮುಂದುವರಿಸಿ ಶಂಕಿತ ವಾಹನವು ಅಶೋಕ್ ಲೈಲ್ಯಾಂಡ್ ದೋಸ್ತ ಪ್ಲಸ್ ಮಿನಿ ಗೂಡ್ಸ್ ವಾಹನ ನೋಂದಣಿ ಸಂಖ್ಯೆ KA48A1732 ಅಂತ ಗುರುತಿಸಿತು. ಇದು ಅಶ್ಫಾಕ್ ಸುಲೇಮಾನ್ ಮುಲ್ಲಾ, ವಯಸ್ಸು 26 ವರ್ಷ, ಬಾರಪೇಟೆ ಗಲ್ಲಿ, ರಬಕವಿ ತಾಲೂಕು, ರಬಕವಿ ಬನಹಟ್ಟಿ ಅವರ ಒಡೆತನದಲ್ಲಿದೆ. ನಂತರ ಸದರಿ ವಾಹನವನ್ನು ಪತ್ತೆ ಹಚ್ಚಲಾಗಿದ್ದು ಅದನ್ನು ವಶಪಡಿಸಿಕೊಳ್ಳಲಾಗಿದೆ. ನಂತರ ಪ್ರಮುಖ ಆರೋಪಿ ಅಶ್ಫಾಕ್ ಸುಲೇಮಾನ್ ಮುಲ್ಲಾ ಮತ್ತು ಅವರ ಸಹಚರರಾದ ಹೊಸೂರು ನಿವಾಸಿಗಳಾದ ನಂದೀಶ್ವರ್ ಮಹಾದೇವ್ ಪವಾಡಿ ಮತ್ತು ಮಹೇಶ್ ಶ್ರೀಶೈಲ್ ಪವಾಡಿ ಅವರನ್ನು ವಶಕ್ಕೆ ಪಡೆಯಲಾಯಿತು. ವಿಚಾರಣೆಯ ಸಮಯದಲ್ಲಿ ಅಶ್ಫಾಕ್ ಸುಲೇಮಾನ್ ಮುಲ್ಲಾ ಸ್ವಯಂ ಪ್ರೇರಿತ ಮತ್ತು ವಿವರವಾದ ತಪ್ಪೊಪ್ಪಿಗೆಯನ್ನು ನೀಡಿದ್ದು, ಮದರಕಂಡಿ ಗ್ರಾಮದ ಬಳಿ ಬಸವರಾಜ್ ಖಾನಗೊಂಡ ಅವರ ವಾಹನವನ್ನು ಬಲಿಪಶುವಿನ ಸ್ಕೂಟರ್ಗೆ ಡಿಕ್ಕಿ ಹೊಡೆದು ಉದ್ದೇಶಪೂರ್ವಕವಾಗಿ ಸಾವಿಗೆ ಕಾರಣ ಅಂತ ಒಪ್ಪಿಕೊಂಡ್ರು. ಅವರ ತಪ್ಪೊಪ್ಪಿಗೆಯ ಪ್ರಕಾರ ಮೃತ ಬಸವರಾಜ್ ಖಾನಗೊಂಡ 4 ವರ್ಷಗಳಿಂದ ಆರೋಪಿಗಳಿಂದ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲು ಮಾಡುತ್ತಿದ್ನು. ಸರ್ಕಾರಿ ಫಲಾನುಭವಿಗಳಿಗೆ ಮೀಸಲಾದ PDS ಅಕ್ಕಿ ಸಂಗ್ರಹಿಸಿ ಮಾರಾಟ ಮಾಡುವ ತನ್ನ ಅಕ್ರಮ ವ್ಯವಹಾರವನ್ನು ಬಹಿರಂಗಪಡಿಸುವುದಾಗಿ ಬೆದರಿಕೆ ಹಾಕ್ತಾ ಇದ್ನು. ಭಯದಿಂದ ಆರೋಪಿ ಬಸವರಾಜ್ ಅವರ ಸಂಖ್ಯೆಗೆ ಫೋನ್ಪೇ ವರ್ಗಾವಣೆ ಸೇರಿದಂತೆ ಮಾಸಿಕ ಪಾವತಿಗಳನ್ನು ನಿಯಮಿತವಾಗಿ ಮಾಡ್ತಾ ಇದ್ನು. ಇವುಗಳನ್ನು ಬ್ಯಾಂಕ್ ಮತ್ತು ಡಿಜಿಟಲ್ ವಹಿವಾಟು ದಾಖಲೆಗಳ ಮೂಲಕ ಪರಿಶೀಲಿಸಲಾಗ್ತಾ ಇದೆ. ಹೆಚ್ಚುವರಿಯಾಗಿ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಿಸ್ತಾ ಇದ್ದಂತೆ ಅಶ್ಫಾಕ್ ಮತ್ತು ಬಸವರಾಜ್ ನಡುವಿನ ಸಂಭಾಷಣೆಯ ಕರೆ ರೆಕಾರ್ಡಿಂಗ್ಗಳನ್ನು ಅಶ್ಫಾಕ್ ಅವರ ಮೊಬೈಲ್ ಫೋನ್ನಿಂದ ವಶಪಡಿಸಿಕೊಳ್ಳಲಾಗಿದೆ. ಈ ನಿಯಮಿತ ಪಾವತಿಗಳ ಹೊರತಾಗಿಯೂ ಬಸವರಾಜ್ ಕಿರುಕುಳ ನೀಡುತ್ತಲೇ ಇದ್ದರು ಮತ್ತು ಹೆಚ್ಚಿನ ಮೊತ್ತಕ್ಕೆ ಬೇಡಿಕೆ ಇಟ್ಟರು. ಇದು ದ್ವೇಷ ಹೆಚ್ಚಲು ಕಾರಣವಾಯಿತು. 8-10-2025 ನಡೆದ ಘಟನೆಗಳ ಅನುಕ್ರಮ. ಬೆಳಿಗ್ಗೆ ಅಶ್ಫಾಕ್ ಮತ್ತು ಬಸವರಾಜ್ ಹಣದ ಬೇಡಿಕೆಗಳಿಗೆ ಸಂಬಂಧಿಸಿದ ತಮ್ಮ ನಡೀತಾ ಇರುವ ವಿವಾದವನ್ನು ಚರ್ಚಿಸಲು ಟೆರಡಾಲ್ನ ಒಂದು ಸಣ್ಣ ಹೋಟೆಲ್ನಲ್ಲಿ ಭೇಟಿಯಾದರು. ಅವರ ನಡುವೆ ಮಧ್ಯಸ್ಥಿಕೆ ವಹಿಸ್ತಾ ಇದ್ದ ಸಾಮಾನ್ಯ ಪರಿಚಯಸ್ಥ ರಾಘವೇಂದ್ರ ತೇಲಿ ಮೂಲಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಚರ್ಚೆಯ ನಂತರ ಅಶ್ಫಾಕ್ ತೆರಡಾಲ್ನಿಂದ ಹೊರಟರು. ಆದರೆ ಬಸವರಾಜ್ ರಾಘವೇಂದ್ರ ಮತ್ತು ಅವರ ಸಹೋದರನೊಂದಿಗೆ ಊಟಕ್ಕೆ ಉಳಿದರು. ಮಧ್ಯಾಹ್ನ 3:30ರ ಸುಮಾರಿಗೆ ಬಸವರಾಜ್ ತಮ್ಮ ಸ್ಕೂಟಿಯಲ್ಲಿ ಜಮಖಂಡಿಗೆ ತೆರಳಿದರು. ಏತನ್ಮಧ್ಯೆ ಅಶ್ಫಾಕ್ ಮತ್ತು ಸಹಚರರಾದ ನಂದೀಶ್ವರ್ ಮತ್ತು ಮಹೇಶ್ ಅವರಿಗೆ ಬಸವರಾಜ್ ಅವರ ಚಲನವಲನಗಳನ್ನು ಮೇಲ್ವಿಚಾರಣೆ ಮಾಡಲು ಸೂಚಿಸಿದರು. ಅವರು ತೆರದಲ್ನಲ್ಲಿ ಊಟ ಮಾಡ್ತಿದ್ದ ಸ್ಥಳದ ಬಳಿ ಮದರಮಟ್ಟಿ ಜಾಕ್ವೆಲ್ ಕಾಯ್ತಾ ಇದ್ರು ಮತ್ತು ಬಸವರಾಜ್ ಹೋದ ತಕ್ಷಣ ಅವರು ಮೋಟಾರ್ ಸೈಕಲ್ನಲ್ಲಿ ಅವರನ್ನು ಹಿಂಬಾಲಿಸ್ತಾ ಅಶ್ಫಾಕ್ಗೆ ಫೋನ್ನಲ್ಲಿ ನಿರಂತರವಾಗಿ ನವೀಕರಿಸ್ತಾ ಇದ್ರು. ಬಸವರಾಜ್ ಮದರಕಂಡಿ ಗ್ರಾಮವನ್ನು ಸಮೀಪಿಸ್ತಾ ಇದ್ದಂತೆ ರಸ್ತೆ ಬದಿಯಲ್ಲಿ ತಮ್ಮ ಸರಕು ವಾಹನದಲ್ಲಿ ಕಾಯ್ತಾ ಇದ್ದ ಅಶ್ಫಾಕ್ ತಮ್ಮ ಸಹಚರದಿಂದ ಸ್ಥಳದ ನೇರ ನವೀಕರಣಗಳನ್ನು ಪಡೆದರು. ಬಸವರಾಜ್ ಮದರಕಂಡಿ ಬಳಿ ತಲುಪಿದಾಗ ನಾಡೇಶ್ವರ ಬಸವರಾಜ್ ಅವರನ್ನು ಹಿಂದಿಕ್ಕಿ ನಂತರ ಬೈಕ್ನಿಂದ ಇಳಿದು ಸರಕು ವಾಹನದಲ್ಲಿ ಅಶ್ಫಾಕ್ ಅವರೊಂದಿಗೆ ಸೇರಿಕೊಂಡರು. ಆದರೆ ಮಹೇಶ್ ಬಸವರಾಜ್ ಅವರ ಚಲನವಲನವನ್ನು ಟ್ರ್ಯಾಕ್ ಮಾಡುವುದನ್ನು ಮುಂದುವರಿಸಿದರು. ಬಸವರಾಜ್ ಅವರನ್ನು ಗಮನಿಸಿದ ಕೂಡಲೇ ಅಶ್ಫಾಕ್ ಉದ್ದೇಶಪೂರ್ವಕವಾಗಿ ತನ್ನ ವಾಹನವನ್ನು ತಪ್ಪು ಬದಿಯಿಂದ ಚಲಾಯಿಸಿ ಬಸವರಾಜ್ ಅವರ ಸ್ಕೂಟಿಗೆ ಡಿಕ್ಕಿ ಹೊಡೆದು ತೀವ್ರ ಗಾಯಗಳನ್ನುಂಟು ಮಾಡಿ ಸ್ಥಳದಲ್ಲೇ ಸಾವನ್ನಪ್ಪಿದರು. ಡಿಕ್ಕಿಯ ನಂತರ ಅಶ್ಫಾಕ್, ನಂದೀಶ್ವರ್ ಮತ್ತು ಮಹೇಶ್ ಸ್ಥಳದಿಂದ ಪರಾರಿಯಾಗಿದ್ದರು. ನಂತರ ಅಶ್ಫಾಕ್ ಅವರ ಸಹೋದರ ಯೂಸುಫ್ ಸುಲೇಮಾನ್ ಮುಲ್ಲಾ ಅವರ ಸಹಾಯದಿಂದ ಆರೋಪಿಗಳು ತನಿಖೆಯನ್ನು ದಾರಿ ತಪ್ಪಿಸಲು ಘಟನೆಯಲ್ಲಿ ಭಾಗಿಯಾಗಿರುವ ವಾಹನವನ್ನು ಮರೆಮಾಡಿದರು. CCTV ದೃಶ್ಯಾವಳಿಗಳು, ಡಿಜಿಟಲ್ ಪುರಾವೆಗಳ, ಸಾಕ್ಷಿಗಳ ಹೇಳಿಕೆಗಳು ಮತ್ತು ವಿಧಿವಿಜ್ಞಾನ ಸುಳಿವುಗಳಿಂದ ದೃಢೀಕರಿಸಲ್ಪಟ್ಟ ತಪ್ಪೊಪ್ಪಿಗೆಯ ಆಧಾರದ ಮೇಲೆ ಪ್ರಕರಣವನ್ನು ರಸ್ತೆ ಅಪಘಾತದಿಂದ ಕೊಲೆ ಪ್ರಕರಣವಾಗಿ ಪರಿವರ್ತಿಸಲಾಗಿದೆ. ಜೊತೆಗೆ ಇದರ ಸಂಬಂಧಿತ ವಿಭಾಗಗಳು ಸೇರಿವೆ. 3 ಆರೋಪಿಗಳಾದ ಅಶ್ಫಾಕ್ ಸುಲೇಮಾನ್ ಮುಲ್ಲಾ,
ನಂದೀಶ್ವರ್ ಪವಾಡಿ ಮತ್ತು ಮಹೇಶ್ ಪವಾಡಿ ಅವರನ್ನು ಬಂಧಿಸಲಾಗಿದೆ ಮತ್ತು ಯೂಸುಫ್ ಸುಲೇಮಾನ್ ಮುಲ್ಲಾ ಅವರನ್ನು ಸುರಕ್ಷಿತವಾಗಿರಿಸಲು ಪ್ರಯತ್ನಗಳು ನಡೀತಾ ಇವೆ. ಅಪರಾಧ ಕೃತ್ಯಕ್ಕೆ ಬಳಸಲಾದ ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಹೆಚ್ಚುವರಿ ವಿಧಿವಿಜ್ಞಾನ ಮತ್ತು ಡಿಜಿಟಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಲು, ಹಣಕಾಸಿನ ವಹಿವಾಟುಗಳನ್ನು ಪರಿಶೀಲಿಸಲು ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದ ಇತರ ವಸ್ತು ಸಾಕ್ಷ್ಯಗಳನ್ನು ಸಂಗ್ರಹಿಸಲು ಹೆಚ್ಚಿನ ತನಿಖೆ ನಡೆಯುತ್ತಾ ಇದೆ. ವರದಿ ರಮೇಶ್ ಕಾಂಬಳೆ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.